ಭೀಮ ಬಲ. ಸೊ ಹಂಗಾಗಿ ಕೆಣಕಿದ್ರೆ ಇವ್ರನ್ನ ಆಸ್ ಇಟ್ ಈಸ್, ನೀನು ಬರ್ದಂಗೆ ಕೆಣಕದೇ ಇದ್ರೆ ಕ್ಷೇಮ ಅಂತ, ಕೆಣಕದೇ ಇದ್ರೇ ಕ್ಷೇಮ, ಭೀಮನ್ನ ಕೆಣಕಬೇಡಿ ಅಂಥೇಳಿ ಇವತ್ತು ಬಂದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ತೊಗೊಂಡಿದ್ದೀವಿ ಅಂದರೆ ನಮ್ಗೆ ಯಾರ್ಯಾರು ನೋವು ಮಾಡಿದ್ರೋ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಅನಿಸ್ತೀನಿ. ಥ್ಯಾಂಕ್ ಯು. ಐಮ್ ಸಾರಿ. ಅದೇ ಆ ರಿಸ್ಕ್ ತೊಗೊಂಡು ಇವತ್ತು ರಿಲೀಸ್ ಮಾಡಿ ಮತ್ತೆ ಏನಂತಾರೆ ಡೋರ್ಸ್ ಓಪನ್ ಮಾಡು ಜನರಿಗೆ ಅಂದಾಗ ಈಗ ನೆಕ್ಸ್ಟ್ ಒಂದು ಲಿಸ್ಟ್ ಇದೆ ಸಿನಿಮಾಗಳು ನೆಕ್ಸ್ಟ್ ವೀಕ್ ನಾಡಿದಿಂದ. ಸೊ ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ. ಜಗದೀಶ್, ಕೃಷ್ಣ ಆ್ಯಂಡ್ ವಿಜಯ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್ ಕಾರ್ತಿಕ್ ಅಂಡ್ ಯೋಗಿ ಎಜುಕೇಟೆಡ್ಸ್. ಮೈಸೂರು ಏರಿಯಾ ತಗೊಂಡಿರೋಂಥ ಗೋಕುಲ್ ಸಿನಿಮಾಸ್ ಓನರ್ ಗೋಕುಲ್ ರಾಜ್ ಅವರು, ನೀವೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ನಾನು. ಸರ್, ಗೋಕುಲ್ ಸಿನಿಮಾ ನಾವು ಮಾಡಿದ್ರೆ ನಾವು ಎಂಟೈರ್ ಕರ್ನಾಟಕ ಕೇಳಿದ್ರೆ ನಮ್ಮ ಭೀಮಾ ಅವ್ರು ಕೊಟ್ಟಿಲ್ಲ ನಮಗೆ. ಫಸ್ಟು ನಾವು ಕೇಳಿದೆ ಎಂಟೈರ್ ಕರ್ನಾಟಕ ಕೊಡಿ ಅಂತ. ಅವ್ರಿಗೆ 100% ಕಾನ್ಫಿಡೆನ್ಸ್ ಇತ್ತು ಈ ಪಿಕ್ಚರ್ ಬಗ್ಗೆ, ಅದಕ್ಕೆ ಅವ್ರು ನಮ್ಮ ಜಗದೀಶ್ ಅವ್ರು ಕೊಟ್ಟಿಲ್ಲ. ಅದರಿಂದ ಒಂದು ಸಣ್ಣ ಏರಿಯಾ ಒಂದು ಕೊಡ್ತೀವಿ ಸರ್, ದಯವಿಟ್ಟು ಅದೊಂದೇ ಒಂದು ಮಾಡಿ ಸಾಕು ತಾವು ಅಂತ ಅದೊಂದು ಏರಿಯಾ ಕೊಟ್ಟರು, ನಾವು ಮಾಡಿದ್ದೀವಿ. ನಮ್ಮದು ಒಂದು ಅವ್ರಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಒಳ್ಳೇದೇ ಆಗ್ತಾ ಇದೆ, ಸಕ್ಸಸ್ ಆಗಿದೆ. ನಮ್ಮ ವಿಜಯ್ ಸರ್ ಅಂತೂ ತುಂಬ ಕಾನ್ಫಿಡೆನ್ಸ್ ಆಗಿ ಮಾಡಿದ್ದಾರೆ. ನನಗೆ ಆ ಎಂಟೈರ್ ಫಿಲಮ್ ನೋಡಿದ್ದೀನಿ. ಅವರು ಹೀರೋ ಥರನೇ, ಆದರೆ ಆ ಡ್ರ್ಯಾಗನ್ ಮಂಜು ಹತ್ರ ಒಂದು ಏಟ್ಗಳು ತಿಂತಾರೆ, ಫೈಟ್ ಮಾಡ್ತಾರೆ, ಆದರೂ ಕೂಡ ಅವರು ಏನು ಮಾಡಬೇಕು ಅದೇ ಮಾಡಿದ್ದಾರೆ ಪಿಕ್ಚರಲ್ಲಿ. ನಾನು ತುಂಬ ಸಂತೋಷ ಆಗ್ತಾಯಿತ್ತು. ಹೌದು ಸರ್, ಹೌಸ್ಫುಲ್ ಎಂತ